ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸಾಕಷ್ಟು ದಿನಗಳಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ತಯಾರಿಗಳನ್ನು ಮಾಡ್ಕೊಂಡಿರ್ತೀರಾ. ಇವತ್ತು ಹಬ್ಬ ಬಂದೇ ಬಿಟ್ಟಿದೆ. ಹಾಗಾಗಿ ಇವತ್ತು ಯಾವ ರೀತಿಯಾಗಿ ಆಚರಣೆಯನ್ನ ಮಾಡಬೇಕು, ಎಷ್ಟು ಗಂಟೆಗೆ ಪೂಜೆಯನ್ನ ಆರಂಭ ಮಾಡಬೇಕು, ಹೀಗೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ. ಎಲ್ಲ ಪ್ರಶ್ನೆಗಳಿಗೆ ಈ ಕಾರ್ಯಕ್ರಮದ ಮೂಲಕ ನಿಮಗೆ ಉತ್ತರವನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ಈ ಹಬ್ಬದ ಮಹತ್ವದ ಬಗ್ಗೆ ಸಹ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ, ಇವತ್ತು ವಿಶೇಷವಾದಂತಹ ದಿನ, ವರಮಹಾಲಕ್ಷ್ಮಿ ಹಬ್ಬ ಇದೆ. ಹಾಗಾಗಿ ಈ ಹಬ್ಬದ ವಿಶೇಷತೆಯ ಬಗ್ಗೆ ಹಾಗೆ ಆಚರಣೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನಯ ಶರತೋ ವಾಚನ್ನ ಸದದಾತ್ಮನೇಕ ಕಿರಣಃ ತ್ರೈಲೋಕ್ಯದೀಪೋ ರವಿಃ. ಮಹಾಲಕ್ಷ್ಮೀಶ್ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ವ್ರತ ಇದು. ಹಬ್ಬಕ್ಕೂ ವ್ರತಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳು. ಈ ದಿವಸದ ಮಹತ್ವ, ಆ ಮಹಾಲಕ್ಷ್ಮಿಯ ಆ ಭವ್ಯತೆ, ದಿವ್ಯತೆ ಇವುಗಳನ್ನು ತಿಳಿತಾ ಹೋಗೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಗಮನಿಸ್ಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು. ಚತುರ್ದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ವರಮಹಾಲಕ್ಷ್ಮಿ ಶ್ರಾವಣ ಮಾಸದ ಸಾಮಾನ್ಯವಾಗಿ 2ನೇ ಶುಕ್ರವಾರ ಬರುತ್ತೆ. ಈ ಒಂದು ವರಮಹಾಲಕ್ಷ್ಮಿ ಪೌರ್ಣಮಿಗೂ ಮುನ್ನ ಬರತಕ್ಕಂಥ ಶುಕ್ರವಾರ ದಿವಸ ಇದನ್ನು ಮಾಡಬೇಕು, ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ನಿಯಮ. ಅಲ್ಲಿ ಶಾಸ್ತ್ರದಲ್ಲಿ ಅದನ್ನು ಸೂಚಿಸುತ್ತೆ. ಏನು, ಶುಕ್ಲೇ ಶ್ರಾವಣಿಕೆ ಮಾಸೆ ಪೌರ್ಣಿಮೋಪಾಂತ್ಯ ಭಾರ್ಗವೇ. ಪೌರ್ಣಿಮೆಗೆ ಹತ್ತಿರ ಇರತಕ್ಕಂಥ ಭಾರ್ಗವ ವಾಸರದಲ್ಲಿ, ಶುಕ್ರವಾರದಲ್ಲಿ ಈ ವ್ರತ, ವರಲಕ್ಷ್ಮಿ ವ್ರತಂ ಕಾರ್ಯಂ ಸರ್ವಸಿದ್ಧಿಪ್ರದಾಯಕಂ ಅಂತ ಹೇಳಿದೆ. ಹೀಗಾಗಿ ಈ ಶುಕ್ರವಾರ ಅದು ಮಹಾಲಕ್ಷ್ಮಿಯ ಆರಾಧನೆ ಬೆಳ್ಕೊಂಡು ಬಂದಿದೆ, ನಡ್ಕೊಂಡು ಹೋಗ್ತಾ ಇದೆ. ಮುಂದೆ ಕೂಡ ಎಷ್ಟೋ ವರ್ಷಗಳ ಕಾಲ ಇರ್ತದೆ ಈ ವ್ರತ. ಈ ಶ್ರಾವಣ ಮಾಸದ ಈ ವ್ರತ, ಈ ಮಹಾಲಕ್ಷ್ಮಿ ವ್ರತ ಅಂತಕ್ಕಂಥದ್ದು, ವರಮಹಾಲಕ್ಷ್ಮಿ ವಸ್ತುತಃ ವರಗಳನ್ನು ಕೊಡ್ತಕ್ಕಂಥವಳು ಅಂತ. ವರದ ಲಕ್ಷ್ಮೀ ಮಹಾಲಕ್ಷ್ಮೀ ವರಾಚ ಲಕ್ಷ್ಮೀಶ್ಚ ಅಂತ ಅದರ ವಿವರಣೆಯನ್ನು ಮಾಡ್ತಾರೆ. ವರದ ಮಹಾಲಕ್ಷ್ಮೀ, ವರಗಳನ್ನು ಕರುಣಿಸ್ತಕ್ಕಂಥವಳು ಯಾರು, ಆಕೆ ಮಹಾಲಕ್ಷ್ಮಿ. ವರಾಚ ಲಕ್ಷ್ಮಿ, ಅತ್ಯಂತ ಶ್ರೇಷ್ಠಳೂ ಆಗಿದ್ದಾಳೆ. ವರಗಳನ್ನು ಕರುಣಿಸುವವಳು ಅಲ್ಲದೆ ಅತ್ಯಂತ ಶ್ರೇಷ್ಠಳೂ ಆದ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಕಾಲ, ಒಂದು ಪರ್ವಕಾಲ ಈ ದಿವಸ. ಅದು ಈ ಶ್ರಾವಣದ ಪೌರ್ಣಿಮೆಗೆ ಮುನ್ನ ಬರತಕ್ಕಂಥ ಶುಕ್ರವಾರ. ಈ ದಿವಸದಲ್ಲಿ ವರಮಹಾಲಕ್ಷ್ಮಿಯ ಆಚರಣೆ ಹೇಗೆ ನಿಮಗೆಲ್ಲ ಗೊತ್ತೇ ಇದೆ. ಹೆಚ್ಚಿನದಾಗಿ ವರ್ಷ ಮಾಡ್ತಕ್ಕಂಥದ್ದನ್ನು ಮತ್ತೆ ಏನೂ ಹೇಳಬೇಕಾಗಿಲ್ಲ. ನಾವು ಆಚರಣೆ ಮಾಡೋದು ಹೇಗೆ ಅಂತ ನಿಮ್ಮ ಮನೆಗಳಲ್ಲೆಲ್ಲ ಕೆಲವರಿಗೆ ಕಲಶ ಸ್ಥಾಪನೆ ಮಾಡಿ, ಆ ಕಲಶದಲ್ಲಿ ಆವಾಹನೆ ಮಾಡಿ, ಅದಕ್ಕೆ ಪೂಜೆಯನ್ನು, ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸ್ತಕ್ಕಂಥದ್ದು ಕ್ರಮ ಇರುತ್ತದೆ. ಇನ್ನು ಕೆಲವರಿಗೆ ಕಲಶವಿಲ್ಲ, ಬರೀ ಫೋಟೋ ಅಷ್ಟೇ, ನಮ್ಮ ಮನೆಯಲ್ಲಿ ಒಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇದೆ ಅಂತ ಕೆಲವು ಮಂದಿ ಇರ್ತದೆ. ಇನ್ನು ಕೆಲವರು ಈ ಆಚರಣೆಯೇ ಗೊತ್ತಿಲ್ಲ ನನಗೆ, ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬಹುದಾ ಅಂತಕ್ಕಂಥ ಪ್ರಶ್ನೆ ಇರ್ತದೆ. ಅಂಥವರು ಹೀಗೆ ಗೊಂದಲ ಇಟ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಇಲ್ಲಿ ಏನು ನಿರೀಕ್ಷೆ ಏನಿದೆಯಪ್ಪ ಅಂತಂದರೆ, ಒಂದು ಕಲಶ, ಒಂದು ತಾಮ್ರದ ಬಿಂದಿಗೆಯೋ ತಂಬಿಗೆಯೋ ಯಾವುದೋ ಆದೀತು, ಅದರಲ್ಲಿ ಕುಡಿಗಳನ್ನು, ಪಂಚಪಲ್ಲವಗಳನ್ನು ಹಾಕಿ ನೀರನ್ನು ತುಂಬಿ, ಆ ನೀರಿನಲ್ಲಿ ಗೋವಿನ ಗಂಜಳ ಅದನ್ನು ಹಾಕಿ, ನಾಣ್ಯವನ್ನು ಹಾಕಿ, ಅಲ್ಲಿ ತೆಂಗಿನಕಾಯಿ ಸ್ವರೂಪದಲ್ಲಿ ಅದನ್ನು ಅಲಂಕಾರ ಮಾಡಿ, ಅರಿಶಿಣವನ್ನಿಟ್ಟು, ಕುಂಕುಮವನ್ನು ಹಚ್ಚಿ, ಆ ಕಳಶದಲ್ಲಿಟ್ಟು, ಆ ಕಳಶವನ್ನೇ ಮಹಾಲಕ್ಷ್ಮಿ ಅಂತ ಭಾವಿಸಿ ಆ ಲಕ್ಷ್ಮಿಯನ್ನು ಆವಾಹನೆ, ಷೋಡಶೋಪಚಾರ ಪೂಜೆ ಅಂತಂದರೆ 16 ಬಗೆಯ ಉಪಚಾರಗಳು ಅಂತ. ಆ ಲಕ್ಷ್ಮಿಯನ್ನು ಕಳಶದಲ್ಲಿ ಆವಾಹನೆ ಮಾಡ್ತಕ್ಕಂಥದ್ದು, ಆಕೆಗೆ ಒಂದು ಪೀಠವನ್ನು ಮಾಡ್ತಕ್ಕಂಥದ್ದು, ಆಕೆಗೆ ಚೆನ್ನಾಗಿ ಅಲಂಕರಿಸ್ತಕ್ಕಂಥದ್ದು, ವಸ್ತ್ರಗಳನ್ನು, ಸ್ನಾನಾದಿಗಳನ್ನು, ಪಂಚಾಮೃತ ಸೇವೆ ಮತ್ತು
ಏನು ನೀರಿನ ಜಲಾಭಿಷೇಕವನ್ನು ಮಾಡ್ತಕ್ಕಂಥದ್ದು, ವಸ್ತ್ರ ಸಮರ್ಪಣೆ ಮಾಡ್ತಕ್ಕಂಥದ್ದು, ಪುಷ್ಪ ಸಮರ್ಪಣೆ ಮಾಡ್ತಕ್ಕಂಥದ್ದು, ವಿವಿಧ ಭಾಗಗಳಲ್ಲಿ ಪುಷ್ಪಾರ್ಚನೆ ಮತ್ತು ಪತ್ರದಿಂದ ಅರ್ಚನೆ ಮಾಡ್ತಕ್ಕಂಥದ್ದು ಇದೆಲ್ಲ ಇದೆ. ಈ ತನ್ಮಧ್ಯದಲ್ಲಿ ದ್ವಾದಶ ಗ್ರಂಥಿ ತಂತು ಅಂದರೆ 12 ಗಂಟುಗಳುಳ್ಳ 12 ಎಳೆಯ ದಾರವನ್ನು ಅಲ್ಲಿಟ್ಟು ಅದನ್ನು ಮಹಾಲಕ್ಷ್ಮಿ ಸ್ವರೂಪಿಣಿ ಅಂತ ಇಲ್ಲಿ ಪ್ರಧಾನವಾದದ್ದಿದೆ. ಒಂದು ಕಲಶ ಮತ್ತೊಂದು ಈ ದೂರ 12 ಎಳೆಯ ದಾರಗಳು, ಇದನ್ನು ಅಲ್ಲಿಟ್ಟು ಮಹಾಲಕ್ಷ್ಮಿಗೆ ಆ ಗಂಟಿಗೆ ಅಂದರೆ ಆ ದಾರಕ್ಕೆ ಪೂಜೆಯನ್ನು ಮಾಡಿ ಅಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಇದೆ ಅಂತ, ಅಲ್ಲಿ ದೂರರೂಪೇಣ ಸ್ಥಿತಿ ಅಂತ ಇದೆ. ದಾರದ ರೂಪದಲ್ಲಿರ್ತಕ್ಕಂಥ ನಿನ್ನನ್ನು ಸರ್ವಾಗಹಾರಿಣಿ ಎಲ್ಲ ಪಾಪಗಳನ್ನು ಬಿಡಿಸ್ತಕ್ಕಂಥವಳಾಗಿದೆಯಾ, ಅದನ್ನು ನಾನು ಧಾರಯಿಷ್ಯಾಮಿ, ಅದನ್ನು ನಾನು ಕಟ್ಕೊಳ್ತೀನಿ ಅಂತ ಹೇಳಿ ಕೊನೆಗೆ ಪೂಜೆಯೆಲ್ಲ ಆದ ನಂತರದಲ್ಲಿ ಸುಮಂಗಲಿಯರು ಅದನ್ನು ಧಾರಣೆ ಮಾಡ್ತಾರೆ, ಕೈಗೆ ಕಟ್ಕೊಳ್ತಾರೆ. ಅದು ಲಕ್ಷ್ಮಿ, ಸಾಕ್ಷಾತ್ ಮಹಾಲಕ್ಷ್ಮಿ ನಾನು ಮಾಡಿದ ಪೂಜೆಯ ಫಲದಿಂದಾಗಿ ಆಕೆ ಕೊಟ್ಟ ವರ. ವರಾಚ ಲಕ್ಷ್ಮೀಶ್ಚ ಅಂತ ಹೇಳಿದ್ನಲ್ಲ, ಆ ಪೂಜೆ ಮಾಡಿದ್ದಕ್ಕಾಗಿ ಲಕ್ಷ್ಮಿ ಬಂದು ನನಗೆ ಈ ವರವನ್ನು, ಅನುಗ್ರಹವನ್ನು, ರಕ್ಷಾ ಕವಚವನ್ನು ಕೊಟ್ಟಿದ್ದಾಳೆ, ರಕ್ಷಾ ದೂರವನ್ನು ಕೊಟ್ಟಿದ್ದಾಳೆ ಅನ್ನೋ ಭಾವನೆಯಲ್ಲಿ ಅದನ್ನು ಕಟ್ಕೊಳ್ತಕ್ಕಂಥದ್ದು. ಮತ್ತು ಮನೆಗೆ ಬಂದಂಥ ಮುತ್ತೈದೆಯರಿಗೆ ಅವರಿಗೆ ಉಪಚಾರ ಮಾಡ್ತಕ್ಕಂಥದ್ದು, ಅವರಿಗೆ ಅರಿಶಿನ ಕುಂಕುಮ ವಸ್ತ್ರ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿ ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು. ಇದು ವರಮಹಾಲಕ್ಷ್ಮಿಯ ಒಂದು ಸ್ಥೂಲವಾದ ನೋಟ. ಇದನ್ನು ಯಾರು ಹೇಗೆ ಆಚರಿಸ್ತಾ ಇದ್ದೀರೋ, ಎಷ್ಟು ವರ್ಷಗಳಲ್ಲಿ ನಿಮ್ಮ ಮನೆಗಳಲ್ಲಿ ಕಳಶವನ್ನೇ ಆರಾಧನೆ ಮಾಡ್ತಾ ಬಂದಿದ್ದೀರಾ ಅಂತಂದರೆ ಅದನ್ನೇ ಮಾಡಿ. ಇಲ್ಲ ನಮ್ಮ ಮನೆಗಳಲ್ಲಿ ಕಳಶ ಇಲ್ಲ, ಬರೀ ಫೋಟೋ ಇಟ್ಟು ಪೂಜೆ, ತೊಂದರೆ ಇಲ್ಲ. ಈ ಒಂದು ಆಚರಣೆಗಳೇನಿದಾವಲ್ಲ, ಒಂದು ಕಳಶ ಇಟ್ಟೋ ಫೋಟೋ ಇಟ್ಟೋ ಅಥವಾ ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗಿ ನಾನು ಇನ್ನೊಬ್ಬರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೊಂಬಂದೆ, ನಮ್ಮ ಮನೆಯಲ್ಲಿ ಆ ಕಾರಣದಿಂದ ಇನ್ನೊಬ್ಬರ ಮನೆಗೆ ಹೋದೆ, ಇವೆಲ್ಲ ಮುಖ್ಯವೇ ಅಲ್ಲ. ಹೀಗಾಗಿ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಮಾನ್ಯರಿಗೆ ಇದು ಆಗುತ್ತೆ, ಗೊಂದಲ ಆಗುತ್ತೆ, ಏನು ಲಕ್ಷ್ಮಿ ಏನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದೀರಂತ ಅಷ್ಟೇ. ಅದಕ್ಕಾಗಿ ನಾನು ಕಲಶ ಇಡಬೇಕಾ ಫೋಟೋ ಇಡಬೇಕೋ ಇವುಗಳ ಚಿಂತನೆ ಮಾಡುವುದರಲ್ಲಿ ನಾನು ದುಡ್ಡಿಡಬೇಕಾ, ದುಡ್ಡಿನ ನೋಟು ಕಂತೆ ತಂದುಬಿಟ್ಟಿದ್ದಾರೆ ನಮ್ಮ ಮನೆಯವರು, ಹೀಗಾಗಿ ಅದರ ಸರ ಮಾಡಿ ಹಾಕಿಬಿಡಲ, ಇವೆಲ್ಲ ಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ. ಅದೆಲ್ಲ ನಿಮಗೆ ಜನರಿಗೆ ಸಾಮಾನ್ಯರಿಗೆ ಇನ್ಯಾವುದೋ ಪ್ರದರ್ಶನಕ್ಕೆ ಇನ್ಯಾರನ್ನೋ ಕರ್ಕೊಂಬಂದು ಮನೆಯಲ್ಲಿ ಬನ್ನಿ ನಮ್ಮ ಮನೆಯಲ್ಲಿ ಒಂದು ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಆ ವೈಭವ ಲಕ್ಷ್ಮಿ ಅಂತ ಹೇಳಿ ಮಾಡ್ತಿರಲ್ಲ, ಆ ನೋಡುಗರಿಗೆ ಏನೋ ಬಂದ ಕಣ್ಣು ರಳಿಸಿ ನೋಡ್ತಾರೆ, ಓಹೋ ಇವ್ರ ಮನೆಗೆ ಏನಪ್ಪ ಇಷ್ಟು ದುಡ್ಡಿದೆ. ಇದಕ್ಕೆ ವಿನಃ ವಸ್ತುತಃ ಲಕ್ಷ್ಮಿ ದುಡ್ಡನ್ನೂ ಕೇಳಲ್ಲ, ವಸ್ತುತಃ ನಿಮ್ಮ ಯಾವ ಆಡಂಬರ ಅಲಂಕಾರವೂ ಆಕೆಗೆ ಬೇಕಾಗಿಲ್ಲ. ಆಕೆ ವಸ್ತುತಃ ಏನನ್ನು ನಿರೀಕ್ಷೆ ಮಾಡ್ತಾಳೆ ಅಂತಂದರೆ ಶೃಣಾತಿ ನಿಖಿಲಾನ್ ದೋಷಾನ್ ಶೃಣಾತಿ ಚ ಗುಣೈರ್ಜಗತ್ತು ಅಂತ. ಶೃಣಾತಿ ನಿಖಿಲ ಎಲ್ಲ ದೋಷಗಳನ್ನು ಅಳಿಸ್ತಕ್ಕಂಥವಳಿಗೆ ಹೀಗೆ ಅಲಂಕಾರ ಮಾಡಿ ಈಗ ನೀವೇ ಯೋಚನೆ ಮಾಡಿ, ನೀವೇ ನಿಮ್ಮ ಎಲ್ಲೋ ಸಮಾರಂಭಕ್ಕೋ ಸಭೆಗೋ ಹೊರಟಿರ್ತೀರ, ನೀವು ಎಷ್ಟರ ಮಟ್ಟಿಗೆ ಮೇಕಪ್ ಮಾಡ್ಕೊಳ್ತೀರಾ? ಒಂದು ಹಂತದವರೆಗೆ ಅತಿಯಾಗಬೇಕು, ಏನು ನಾಟಕದ ಕಂಪ್ನಿ ಬಂದಿದ್ದೀರಾ ಅಂತ ಅಂತಾರೆ. ಹೆಚ್ಚಿದಾಗ ಮೇಕಪ್ ಮಾಡಿಕೊಂಡು ಮೈ ತುಂಬ ಬಣ್ಣ ಬಳ್ಕೊಂಡು ಹೋಗು, ಇಲ್ಲದ್ದೆಲ್ಲ ವಸ್ತ್ರಾಭರಣ ಮಾಡಿಕೊಂಡು, ಇವೆಲ್ಲ ದೇವತೆಗಳಿಗೆ ಇಷ್ಟ ಆಗೋದಿಲ್ಲ. ಬೇಕು ಇಲ್ಲ ಅಂತಲ್ಲ, ಅಲಂಕಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅದು ಕಣ್ಮನಗಳಿಗೆ ತಣಿಸುವ ಹಾಗೆ. ವರಮಹಾಲಕ್ಷ್ಮಿಯನ್ನು ನೀವು ಒಂದು ಲಕ್ಷಣವನ್ನು ಕಳಶ, ಆ ತೆಂಗಿನಕಾಯಿಯನ್ನು ಚೆನ್ನಾಗಿ ಅದನ್ನು ಎರೆದು ಒಂದು ಅರಿಶಿಣವನ್ನು ಹಚ್ಚಿ ಒಂದು ಕುಂಕುಮ ಇಟ್ಟು ಒಂದು ಕಳೆಭರಿತವಾದ ಒಂದು ಸುಗಂಧಭರಿತವಾದ ಒಂದು ಮಾಲೆ ಹಾಕಿಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬೇಕಾದಷ್ಟು ಕಣ್ಮನಗಳಿಗೆ ಒಂದು ತಣಿಸುವಷ್ಟರ ಮಟ್ಟಿಗೆ ಅಲಂಕಾರ, ಒಂದು ಮಂಡಲವೋ ಮತ್ತೊಂದು ಹಾಕಿದ್ರೆ ತೊಂದರೆ ಇಲ್ಲ ಅಂತ. ನೋಟಿನ ಕಂತೆಯಲ್ಲಿ ಅಲಂಕಾರ ಮಾಡ್ತಕ್ಕಂಥದ್ದು, ಒಡವೆಗಳು ಇದ್ದಾವೆ ನಮ್ಮ ಮನೇಲಿ ಬೇಕಾದಷ್ಟು ಕೆ ಜಿಗಟ್ಟಲೆ ಯಾವುದೋ ಬಂದದ್ದು ಅಂಥೇಳಿ ಅಷ್ಟು, ಇದೆಲ್ಲ ಆಡಂಬರ ಆಗುತ್ತೆ. ಹೀಗಾಗಿ ಇಂಥ ಪೂಜೆಯನ್ನು ಆಕೆ ನಿರೀಕ್ಷಣೆ ಮಾಡೋದಿಲ್ಲ. ಹೀಗಾಗಿ ಇವುಗಳಿಂದ ದೂರ ಇರೋದು ತುಂಬ ಒಳ್ಳೆಯದು, ಅದು ನಿಮಗೂ ಒಳ್ಳೆಯದು. ಯಾರೋ ನೋಡಿದವರು ಆಗದೇ ಇರತಕ್ಕಂಥವ್ರು ನಿಮ್ಮ ಮನೇಲಿ ಒಂದು ಕಣ್ಣಿಟ್ಟು ಹೋಗಿರ್ತಾರೆ, ಓಹೋ ಇವ್ರ ಮನೆಯಲ್ಲಿ ಗ್ರಹಚಾರ ಬಿಡಿಸ್ಬೇಕು ಅಂತ. ಸಾಮಾನ್ಯವಾಗಿ ಮಹಾಲಕ್ಷ್ಮಿ ರಜೋಗುಣ ಸತ್ವರಜಸ್ತಮಸ್ಸು 3 ಇದೆ ಆಕೆಯಲ್ಲಿ, ಇಲ್ಲ ಅಂತಲ್ಲ. ಆದರೆ ಆ ಲಕ್ಷ್ಮಿ ನಾವು ಸಪ್ತಶತಿಯಲ್ಲಿ ಕಾಣುವ ಸಂದರ್ಭದಲ್ಲಿ ಅಲ್ಲಿ ಮಹಾಕಾಳಿ ಆಕೆ ತಮೋಗುಣದ ಪ್ರತಿನಿಧಿಯಾಗಿದ್ದರೆ ಮಹಾಲಕ್ಷ್ಮಿ ರಜೋಗುಣದ ಪ್ರತಿನಿಧಿ, ಸರಸ್ವತಿ ಸಾತ್ವಿಕದ ಪ್ರತಿನಿಧಿ. ಹೀಗಾಗಿ ಲಕ್ಷ್ಮಿ ಅಂದರೆ ಆ ರಜಸ್ಸಿನ ಸ್ವಭಾವ. ನಮ್ಮಲ್ಲಿ ರಜೋಗುಣ ಬೇಕು ಮನುಷ್ಯನಿಗೆ, ರಜೋಗುಣ ಇದ್ರೇ
ಚಟುವಟಿಕೆ ಇರಲಿಕ್ಕೆ ಸಾಧ್ಯತೆ. ರಜಸ್ಸು ತಮಸ್ಸು ಇವೆರಡು ಪ್ರಧಾನವಾದ ಬೇಕು. ಹೆಚ್ಚಿನದಾಗಿ ಆ ರಜಸ್ಸು ಅಂತಕ್ಕಂಥದ್ದು ತಾಂಡವಾಡಬಾರ್ದು, ಸಾತ್ವಿಕತೆ ತಾಂಡವಾಡಬೇಕು. ರಜಸ್ಸು ಮತ್ತು ಸಾತ್ವಿಕತೆ, ತಮಸ್ಸಲ್ಲ, ರಜಸ್ಸು ಮತ್ತು ಸಾತ್ವಿಕತೆ ಇವುಗಳ ಒಂದು ಗುಣ ಪ್ರತಿಯೊಬ್ಬರಲ್ಲೂ ಇರುತ್ತೆ. ತಮಸ್ಸು ಕೆಲವರ ಜಾಸ್ತಿ ಇರ್ತದೆ, ಕೆಲವರಲ್ಲಿ ಸ್ವಲ್ಪ ಮಟ್ಟಿಗೆ ಇರ್ತದೆ. ಇದನ್ನು ಸಂಪೂರ್ಣ ಕಳ್ಕೊಳ್ಬೇಕು ಅಂತಿದೆ. ರಜಸ್ಸು ಸ್ವಲ್ಪ ಕಡಿಮೆ ಆಗಬೇಕು. ರಜಸ್ಸು ಅಂತಂದರೆ ಅತಿಯಾದ ಚಟುವಟಿಕೆ ಅಂತ ಅಷ್ಟೇ. ಅತಿಯಾದದ್ದು ಅತಿ ಸರ್ವತ್ರ ವರ್ಜಯೇತ್ ಅಂತದ್ದು ಯಾರಿಗೂ ಇಷ್ಟ ಆಗೋದಿಲ್ಲ. ಅತಿ ಮಾಡ್ತಾನಪ್ಪ ಇವನು ಅಂತನ್ನಲ್ವಾ, ಆ ಥರ ಆಗಬಾರ್ದು. ಸಾತ್ವಿಕತೆ ಬೇಕು. ಒಂದು ಇನ್ನೊಬ್ಬರಿಗೆ ಸಾತ್ವಿಕತೆ ಅಂತಂದ್ರೆ ಏನು, ನಮಗೂ ಹಿತವಾದದ್ದು ಮತ್ತೊಬ್ಬರಿಗೂ ಹಿತವಾಗಿರಬೇಕು, ಅದನ್ನು ಸಾತ್ವಿಕತೆ ಅಂತಕ್ಕಂಥದ್ದು. ಅದು ಹೆಚ್ಚಾಗಿದ್ದರೆ ತುಂಬ ಒಳ್ಳೆಯದು. ಹೀಗಾಗಿ ನಮ್ಮಲ್ಲಿರ್ತಕ್ಕಂಥ ಆ ಅತಿ ಅದನ್ನು ಮಹಾಲಕ್ಷ್ಮಿಗೆ ತೆಗೆದು ಹಾಕಬೇಕು. ಆ ದೃಷ್ಟಿಯಲ್ಲಿ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ, ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಅಥವಾ ಶ್ರೀ ಸೂಕ್ತ, ತುಂಬ ಸಾಮಾನ್ಯವಾಗಿ ಹಣ ಬರಬೇಕು ಅನ್ನೋ ಆಸೆ ಇರ್ತದೆ, ಮನೆ ತಗೊಳ್ಬೇಕು ಅನ್ನೋ ಆಸೆ ಇರ್ತದೆ. ಯಾರೇ ಇರಲ್ಲ, ವಾಹನ ಖರೀದಿ ಮಾಡಬೇಕು, ಭೂ ಖರೀದಿ ಮಾಡಬೇಕು, ಇನ್ನೇನೋ ಇಂಥದ್ದು ಒಂದು ಅಪೇಕ್ಷೆಗಳಿದ್ದೇ ಇರುತ್ತೆ ನಮ್ಮಲ್ಲಿ. ಅವುಗಳ ನಿರೀಕ್ಷೆ ಮಹಾಲಕ್ಷ್ಮಿ ನನಗೆ ಈ ಸಂದರ್ಭದಲ್ಲಿ ಇಂಥದ್ದೊಂದು ನಿರೀಕ್ಷೆ ಇದೆ, ಇಂಥದ್ದೊಂದು ಫಲ ಬೇಕಾಗಿದೆ ಅನ್ನೋ ಕಾಮನೆ ಇರತಕ್ಕಂಥವರು ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ನೀವು ಮಾಡಿರ್ತಕ್ಕಂಥ ಪೂಜೆಯ ಆ ಸ್ಥಳದಲ್ಲಿ ಒಂದು ಚಾಪೆಯನ್ನು ಮಣೆಯನ್ನು ಹಾಕಿಕೊಂಡು ಆ ಶ್ರೀ ಸೂಕ್ತ ಪಠಣ ಮಾಡಿದ್ರೆ ಅಥವಾ ಶ್ರವಣ, ಎಷ್ಟೋ ಜನಕ್ಕೆ ಪಾಪ ಬರೋದಿಲ್ಲ, ಬಾಯಿ ತಿರುಗೋದಿಲ್ಲ, ಅದು ಸ್ವಲ್ಪ ಕ್ಲಿಷ್ಟವಾಗಿದೆಯಲ್ಲ ಮಂತ್ರ, ಕೇಳಿಸ್ಕೊಂಡ್ರೂ ಸಾಕಾಗುತ್ತೆ. ನೀವು ಯಾರಾದರೂ ಹೇಳೋದನ್ನು ಕೇಳಿಸ್ಕೊಂಡು ಆ ಮಹಾಲಕ್ಷ್ಮಿಯಲ್ಲಿ ನಿಮ್ಮ ಕಾಯ ವಾಚ ಮನಸ್ಸ ತ್ರಿಕರಣಪೂರ್ವಕವಾಗಿ ಮಹಾಲಕ್ಷ್ಮಿಯನ್ನೇ ಧ್ಯಾನಿಸಬೇಕು. ಮುಖ್ಯವಾಗಿ ಬೇಕಾಗಿರೋದು ಇದು. ಆಕೆಯನ್ನು ನೀವು ಒಲಿಸ್ಕೊಳ್ಬೇಕಾಗಿದ್ದರೆ ಮಹಾಲಕ್ಷ್ಮಿಗೆ ಆಡಂಬರದ ಅಲಂಕಾರವನ್ನೆಲ್ಲ ಪಕ್ಕಕ್ಕಿಟ್ಟು ಮನಸ್ಸಿನಲ್ಲಿ ಆಕೆಯನ್ನು ತುಂಬಿಕೊಳ್ಳಬೇಕು. ಆಕೆಯ ಅಲಂಕಾರವನ್ನು ನಿಮ್ಮ ಮನಸ್ಸಿನಲ್ಲಿ ಆಕೆ ಸ್ಥಾಪನೆ ಆಗಬೇಕು. ನಿಮ್ಮ ಹೃದಯ ಸಿಂಹಾಸನದಲ್ಲಿ ಆಕೆ ಬಂದು ನೆಲೆಸಬೇಕು. ಆಕೆಯನ್ನು ನೀವು ದರ್ಶನ ಮಾಡಬೇಕು. ಹೇಗೆ? ಕಣ್ಣು ತೆರೆದಾಗ ಏನೇನೋ ಕಾಣುತ್ತೆ, ಕಣ್ಣು ಮುಚ್ಚಿದಾಗ ಆಕೆ ಒಬ್ಬಳೇ ಕಾಣ್ತಾಳೆ. ಹೀಗಾಗಿ ಆ ಲಕ್ಷ್ಮಿಯ ಸನ್ನಿಧಾನದಲ್ಲಿ ಅಲಂಕಾರ ಮಾಡಿದ್ದರೂ ನೀವು ಒಂದು ಪೀಠದಲ್ಲೋ ಮತ್ತೊಂದು ಕೂತ್ಕೊಂಡು ಮಹಾಲಕ್ಷ್ಮಿ ಅದನ್ನು ಕೇಳಿಸ್ಕೊಳ್ಳುವಾಗ ಅಂತರಂಗದಲ್ಲೆಲ್ಲ ತುಂಬಿಕೊಳ್ಬೇಕು ಮನಸ್ಸಿನಲ್ಲಿ. ಆ ಮಹಾಲಕ್ಷ್ಮಿಯ ಸ್ವರೂಪ ಹೇಗಿದೆ, ಆ ಮಹಾಲಕ್ಷ್ಮಿ ಹೀಗಿದ್ದಾಳೆ, ಪದ್ಮವನ್ನು ಹಿಡ್ಕೊಂಡಿದ್ದಾಳೆ ಮತ್ತು ಹೀಗೆ ಕಮಲ ಆ ಆಸನದ ಮೇಲೆ ಆಕೆ ಕೂತಿದ್ದಾಳೆ, ಸುವರ್ಣ ಕಳೆಯಾಗಿದ್ದಾಳೆ, ಕೈಯಲ್ಲಿ ಆ ಅನುಗ್ರಹ ಮಾಡ್ತಾ ಇದ್ದಾಳೆ. ಈ ರೀತಿಯಲ್ಲಿ ನಾವು ಕಲ್ಪನೆ ಮಾಡಿಕೊಂಡ್ರೆ ಆ ಮಹಾಲಕ್ಷ್ಮಿಯು ಸ್ವಲ್ಪ ಹೊತ್ತಾದರೂ ನಮ್ಮ ಮನಸ್ಸಿನಲ್ಲಿ ಆಕೆಯನ್ನು ತುಂಬಿಕೊಂಡ ಹಾಗಾಗುತ್ತೆ. ತನ್ಮೂಲಕ ನಾವೇ ಲಕ್ಷ್ಮಿ ಅಂದರೆ ಸಂಪತ್ತಲ್ವ, ಸಂಪತ್ತು ನಮ್ಮೊಳಗೆ ಬಂದು ನೆಲೆಸುತ್ತೆ. ಆ ಸಂಪತ್ತಿನ ಅಧಿಷ್ಠಾತ್ರಿ ಅಧಿದೇವತೆ ನಮ್ಮ ಮನಸ್ಸಿಗೆ ಬಂದು ನೆಲೆಸ್ತಾಳೆ, ನಮ್ಮನ್ನೂ ಸಂಪತ್ತನ್ನಾಗಿ ಮಾಡ್ತಾಳೆ. ಯಾರಾದರೂ ಮನೆಗೆ ಬಂದವರು ನೀವು ಪೂಜೆ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ, ಮುಖ ನೋಡಿದ್ರೆ ಹಾಗೆ ಲಕ್ಷಣವಾಗಿ ಕಳೆಯಾಗಿದೆಯಪ್ಪ ಅಂತ ಮನಸ್ಸಿಗೆ ಅವ್ರಿಗೂ ಸಮಾಧಾನ. ಯಾಕೆ ನಮ್ಮಿಂದ ಅಂತಲ್ಲ, ಮಹಾಲಕ್ಷ್ಮಿ ಬಂದು ನೆಲೆಸಿದ್ದಾಳಪ್ಪ ನನ್ನಲ್ಲಿ ಅನ್ನೋ ಭಾವನೆ ನಿಮಗೆ ಬರಬೇಕು. ಆ ರೀತಿಯಲ್ಲಿ ಆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ. ಈರ್ಷ್ಯೆಗಳನ್ನು ಇಟ್ಕೋಬಾರ್ದು, ದ್ವೇಷ ಇರಬಾರ್ದು, ಅಸೂಯೆ ಇರಬಾರ್ದು, ಇವುಗಳೆಲ್ಲ ವರ್ಜ್ಯ ಮಾಡ್ಕೋಬೇಕು ಆ ಲಕ್ಷ್ಮಿ ಆರಾಧನೆ ದಿವಸ. ಅವ್ರ ಮನೇಲಿ ಮಾಡ್ತಾ ಇದ್ದಾರೆ ಹೀಗೆ ನಾನು ನಮ್ಮ ಮನೇಲಿ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಇದೆಯಲ್ಲ, ಇದೆಲ್ಲ ಮಹಾಲಕ್ಷ್ಮಿ ಇಷ್ಟ ಆಗೋದಿಲ್ಲ. ಅವರು ಹೇಗಾದರೂ ಮಾಡಲಿ, ನಿಮ್ಮ ಮಟ್ಟಿಗೆ ನೀವು ಬಡವರೋ ಶ್ರೀಮಂತರೋ ಎಷ್ಟರ ಮಟ್ಟಿಗಿದ್ದೀರೋ ನಿಮಗೆ ಗೊತ್ತಿರುತ್ತೆ. ಆ ಮಟ್ಟಕ್ಕೆ ನನ್ನ ಮಟ್ಟಿಗೆ ನಾನು ಇಷ್ಟು ಮಟ್ಟಿಗೆ ಇದ್ದೀನಪ್ಪ ಅಂತ ಹೇಳಿ ಆ ಲಕ್ಷ್ಮಿಯನ್ನು ಕರೆದು ಆವಾಹನೆ ಮಾಡಿ ಆಕೆ ಒಂದು ತುಂಬ ಏನು ಸಜ್ಜಪ್ಪ ಬಹಳ ಇಷ್ಟವಾದದ್ದು, ಹೋಳಿಗೆ ಇಷ್ಟವಾದದ್ದು, ಹಣ್ಣು ಫಲ ತೆಂಗಿನಕಾಯಿ ತಮ್ಮದಿವುಗಳನ್ನು ನೈವೇದ್ಯ ಮಾಡಿ ಆಕೆಗೆ ಪಾಯಸವನ್ನು ನೈವೇದ್ಯ ಮಾಡಬಹುದು. ಪಾಯಸ ನೈವೇದ್ಯ ಮಾಡಿ ಯಾವುದು ಇಲ್ಲೂ ಕೂಡ ಯದನ್ನ ಪುರುಷೋ ಭವತಿ ತದನ್ನ ಸಸ್ಯ ದೇವತಾ ಅಂತ ಯಾವುದು ನಮಗೆ ಇಷ್ಟವೋ ಅದು ನಮ್ಮ ಮಹಾಲಕ್ಷ್ಮಿಗೂ ಇಷ್ಟ ಆಗುತ್ತೆ ಅಂತ. ಹೀಗಾಗಿ ತುಂಬ ಕಡುಬಡವರು ಇರ್ತಾರಪ್ಪ, ಏನು ಮಾಡೋದು, ಒಂದು ಬಾಳೆಹಣ್ಣು ಸಮರ್ಪಣೆ ಮಾಡ್ತೀನಿ ನಾನು ಅಂತಂದರೆ ಮಹಾಲಕ್ಷ್ಮಿ ಖಂಡಿತ ಬೇಡ ಅನ್ನಲ್ಲ. ನಿಮಗೆ ಯಾವುದು ಆಹಾರನೋ ಅದನ್ನೇ ತಗೊಳ್ತಾಳೆ ಆಕೆ. ಅದರಲ್ಲೇ ಸಮಾಧಾನ ಮಾಡಿಕೊಳ್ಳೋ ಶಕ್ತಿ ಖಂಡಿತ ಆಕೆಗಿದೆ. ಯಾಕೆಂದರೆ ಮಕ್ಕಳು ಏನನ್ನು ಕೊಟ್ಟರೆ ತಾಯಿ ಅದನ್ನು ಇಸ್ಕೊಳ್ತಾಳೆ, ಯಾವುದೂ ತಕರಾರು ಮಾಡಲ್ಲ. ಆಯಿತು ಬಿಡಪ್ಪ, ಇದರಲ್ಲಿ ಒಂದು ಮೊಳ ಹೂ ತಂದು ಕೊಟ್ಟರೆ ಅಮ್ಮ ಏನಂತಾರೆ, ಆಯ್ತಪ್ಪ ಇಷ್ಟು ತಂದು ಕೊಟ್ಟನಲ್ಲ ಅಂತ 10 ಜನಕ್ಕೆ ಹೇಳ್ಕೊಂಬರ್ತಾರೆ. ಹಾಗೆ ಮಹಾಲಕ್ಷ್ಮಿ ನೀವು ಏನು ಕೊಟ್ಟರೂ ಕೂಡ ಅದನ್ನು ಸಮಾಧಾನದಿಂದ ತಗೊಂಡು ನಿಮ್ಮನ್ನು ಅನುಗ್ರಹಿಸ್ತಾಳೆ. ಆಕೆ ವಸ್ತುತಃ ಏನು ಬೇಡ, ನಿಮಗೇನು ಬೇಕು, ಏನು ನಿರೀಕ್ಷಿಸ್ತಾ ಇದ್ದಾನೆ ಅಂತ ನೋಡಲಿಕ್ಕೆ ಪ್ರತಿಯೊಬ್ಬರ ಮನೆಗೂ ಬರ್ತಾಳೆ ಆಕೆ. ಯಾರ ಮನೆಯಲ್ಲಿಲ್ಲ, ಎಲ್ಲರ ಮನೆಗೂ ಮಹಾಲಕ್ಷ್ಮಿ ಬೇಕು. ಹೀಗಾಗಿ ನೀವು ಹೇಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಇವುಗಳನ್ನೆಲ್ಲ ಈರ್ಷ್ಯೆ ದ್ವೇಷ ಅವುಗಳನ್ನೆಲ್ಲ ಬಿಟ್ಟು ನೀವು ಆರಾಧನೆ ಮಾಡಿದ್ದೀರಾ ಅಂದರೆ ನಿಮ್ಮ ಮನೆಯಲ್ಲಿ ಸತ್ಯವಾಗಿ ಆಕೆ ನೆಲೆಸ್ತಾಳೆ. ಆಕೆ ಇರೋದೇ ಅದಕ್ಕೆ
ಪ್ರಾರಂಭದಲ್ಲಿ ಹೇಳಿದ ವರದಾ ಮಹಾಲಕ್ಷ್ಮೀ ಅಂತ, ವರವನ್ನು ಕೊಡಲಿಕ್ಕಾಗೇ ಬರತಕ್ಕಂಥವಳು. ಬಹಳ ಮುಖ್ಯವಾದ ವಿಚಾರ ಅಂತಂದರೆ, ಈ ಶ್ರಾವಣ ಪೌರ್ಣಮಿ ನಾಳೆನೇ ಇದೆ. ಅದಕ್ಕೆ ಮುನ್ನಾ ದಿವಸ ನಾವು ಆಚರಿಸ್ತಾ ಇದ್ದೀವಲ್ಲ, ಇದು ಏನನ್ನು ಕೊಡ್ತಾಳೆ ಮಹಾಲಕ್ಷ್ಮಿ ಅಂದರೆ ಅರಿವನ್ನು ಕೊಡ್ತಕ್ಕಂಥ ಮಹಾಲಕ್ಷ್ಮಿ. ನಾವು ಸಂಪತ್ತು ಅಂದರೆ ಹಣ, ಮತ್ತೊಂದು ಮಗದೊಂದು ಅಂತ ಹೀಗೆ ಯಾವುದೋ ಬಂಗಲೆ ಇದ್ದರೆ ಅದು ಸಂಪತ್ತು, ಯಾವುದೋ ಆಸ್ತಿ ಇದ್ದರೆ ಅದು ಸಂಪತ್ತು, ಅಧಿಕಾರ ಇದ್ದರೆ ಅದು ಸಂಪತ್ತು ಅಂತ ಅಂದ್ಕೊಂಡಿದ್ದೀವಿ. ಅದನ್ನೆಲ್ಲ ಗಳಿಸಲಿಕ್ಕೆ, ಉಳಿಸಿಕೊಳ್ಳಲಿಕ್ಕೆ ಇರತಕ್ಕಂಥ ಸಾಧನ ಸಂಪತ್ತು ಯಾವುದು ಅಂದರೆ ಅರಿವು. ಶ್ರಾವಣ ಮಾಸದ ಮಹಾಲಕ್ಷ್ಮಿ ಅರಿವಿನ ದೇವತೆ. ಹೀಗಾಗಿ ನಮ್ಮೊಳಗೆ ಅಂಥದ್ದೊಂದು ಅರಿವಿನ ಸಂಪತ್ತನ್ನು ತುಂಬಿ ಹೋಗ್ತಾಳೆ ಈ ಮಹಾಲಕ್ಷ್ಮಿ. ಅಂಥ ಸರಸ್ವತಿ ವಿದ್ಯಾಲಕ್ಷ್ಮಿಯಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮನೆಗೆಲ್ಲ ಬರ್ತಾಳೆ. ಈ ಕಾರಣದಿಂದ ವಿದ್ಯಾರ್ಥಿಗಳ ಆದಿಯಾಗಿ ದೊಡ್ಡವರ ತನಕ ಈ ಮಹಾಲಕ್ಷ್ಮಿಯನ್ನು ಅಂಥದ್ದೊಂದು ಶುದ್ಧವಾದ ಅರಿವನ್ನು ತಂದುಕೊಡು, ಇರ್ತಕ್ಕಂಥದ್ರಲ್ಲಿ ಸಂತೋಷ ಪಡ್ತಕ್ಕಂಥದ್ದು, ಯಾವುದಿಲ್ಲವೋ ಅದಕ್ಕಾಗಿ ಕೊರಗಿ ನನ್ನನ್ನು ಹಾಳು ಮಾಡಿಕೊಳ್ಳದೆ ಇರತಕ್ಕಂಥ ಅರಿವು, ಇರುವುದರಲ್ಲಿ ಸಂತೋಷ ಪಡ್ತಕ್ಕಂಥ ಅರಿವು, 4 ಜನರ ಮಧ್ಯದಲ್ಲಿ ನಾನು ಅವರಿಗೆ ಯಾವುದು ಅಹಿತಕರವಾಗಿ ನಡ್ಕೊಳ್ಳದೆ ಇರತಕ್ಕಂಥ ಜ್ಞಾನ, ಆ ಒಂದು ವರ್ತನೆಯ ಅರಿವು, ಇವುಗಳೆಲ್ಲ ಬೇಕಾಗಿದೆ. ಇವುಗಳನ್ನು ಆಕೆ ಕರುಣಿಸ್ತಾಳೆ. ಇದನ್ನು ನಾವು ಪ್ರಾರ್ಥನೆ ಮಾಡಬೇಕು. ಆ ರೀತಿಯಲ್ಲಿ ನೀವು ಈ ದಿವಸ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಳ್ಳಿ. ತುಂಬ ಅಲಂಕಾರ ಮಾಡಿಲ್ವಲ್ಲ ಅಂತ ಕೊರಗಬೇಡಿ. ಎಷ್ಟಿದ್ದರೆ ಅಷ್ಟರಲ್ಲಿ ಮಹಾಲಕ್ಷ್ಮಿ ಸಂತೃಪ್ತಳಾಗ್ತಾಳೆ. ಇದನ್ನು ಚೆನ್ನಾಗಿ ಸ್ಪಷ್ಟ ಬರೆದಿಟ್ಕೊಳ್ಳಿ. ಇದನ್ನು ಚೆನ್ನಾಗಿ ನಿಮ್ಮ ಮನಸ್ಸಿಗೆ ತಂದುಕೊಂಡು ಆ ಲಕ್ಷ್ಮಿಯ ಆರಾಧನೆ ಮಾಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ರವಿ ಬುಧರ ಯುತಿ ಇದೆ, ಅದು ಕರ್ಕಟಕ ರಾಶಿಯಲ್ಲಿ. ಕೇತು ಜೊತೆಗೆ ಮಾಂದಿ ಉದಯ ಆಗಿದೆ, ಅದು ಸಿಂಹ ರಾಶಿಯಲ್ಲಿ. ಕನ್ಯಾ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು. ಚಂದ್ರ ಮಕರ ರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ, ಶನೈಶ್ಚರ ಮೀನ ರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಲಘು ಬಗೆಯ ಒಂದು ಚಟುವಟಿಕೆಯಿಂದ ಮಾಡ್ತಕ್ಕಂಥ ಒಂದು ಸಂದರ್ಭ ಇದೆ. ಅಂದರೆ ಕೆಲಸ ಕಾರ್ಯಗಳಲ್ಲಿ ಸಾಧಿಸ್ತಕ್ಕಂಥದ್ದು, ಕೊಟ್ಟ ಕೆಲಸವನ್ನು ಮಾಡಿದೆ. ಒಂದು ಪೂಜೆ ವಿಚಾರನೆ ಏನೋ ಹೇಳಿರ್ತಾರೆ ಮನೆಗಳಲ್ಲಿ ಅಂತ ಅಂದುಕೊಳ್ಳಿ. ಇದನ್ನೆಲ್ಲ ಅಚ್ಚುಕಟ್ಟು ಮಾಡಬೇಕು, ಇದು ನಿನ್ನ ಕೆಲಸ ಅಂತ ವಹಿಸಿದರೆ ಮೇಷರಾಶಿಯವರಾಗಿದ್ದರೆ ಅದನ್ನು ಅಚ್ಚುಕಟ್ಟು ಲಘು ಬಗೆಯ ಬೇಗ ಪಟ್ಟಂತ 5 ನಿಮಿಷದೊಳಗೆ ಮುಗಿಸ್ತಕ್ಕಂಥದ್ದು, ಮತ್ತು ಚೆನ್ನಾಗಿ ಕೂಡ ಆ ಥರದ್ದೊಂದು ಕಾರ್ಯಕೌಶಲ್ಯ ಚೆನ್ನಾಗಿದೆ ಈ ದಿವಸ. ನಿಮ್ಮ ವೃತ್ತಿ ಸ್ಥಳದಲ್ಲೂ ಒಂದು ಅನುಕೂಲದ ವಾತಾವರಣ, ಅನ್ಯೋನ್ಯ ವಾತಾವರಣ, ಸಹಕಾರದ ವಾತಾವರಣ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಈ ದಿವಸ. ಇನ್ನು ಈ ದಿವಸ ನಿಮಗೆ ಸಹೋದರ ಬಾಂಧವ್ಯದಲ್ಲಿ ಒಂದು ಉತ್ತಮ ಅನುಕೂಲ, ಸೇವಕರು ಸಹಾಯಕರಿಂದ ಅನುಕೂಲ. ಈ ದಿವಸ ನಿಮಗೆ ಮನಸ್ಸಿಗೆ ಹಿತವಾದ ವಾತಾವರಣ ಉಂಟಾಗುತ್ತೆ. ಸ್ನೇಹಿತರಿಂದ, ಬಂಧುಗಳಿಂದ, ಮನೆಗೆ ಬಂದಿರತಕ್ಕಂಥವ್ರು ಇನ್ಯಾರೋ ಅಂತೂ ಪೂಜೆಗಳಿಂದ ನೀವು ಮಾಡಿರ್ತಕ್ಕಂಥ ವ್ರತ ಇದೆಲ್ಲ ನಿಮಗೆ ಸಮಾಧಾನ, ಸಂತೋಷವನ್ನು ತಂದುಕೊಡ್ತಕ್ಕಂಥದ್ದು, 4 ಜನರ ಜೊತೆಗೆ ಬೆರೀತಕ್ಕಂಥದ್ದು, ಈ ರೀತಿಯ ಒಂದು ಒಡನಾಟ, ಉತ್ತಮ ಒಡನಾಟದ ದಿವಸ ಆಗಿರುತ್ತೆ ದಿವಸ. ಆದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅಸಮಾಧಾನ ಬರೋ ಲಕ್ಷಣ ಇದೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಲಕ್ಷ್ಮಿ ಅಷ್ಟೋತ್ತರ ಜೊತೆಗೆ ಲಲಿತಾ ಸಹಸ್ರನಾಮವನ್ನು ಈ ದಿವಸ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತದೆ. ನೋಡಿ, ನೀವು ನಿಜವಾಗಿ ವ್ರತ, ಪೂಜೆ, ಧ್ಯಾನ, ಜಪ, ತಪ ಇಂಥವುಗಳಲ್ಲಿ ಶ್ರದ್ಧೆಯಿಂದ, ಆಸಕ್ತಿಯಿಂದ ಈ ದಿವಸ ಲಕ್ಷ್ಮಿ ಇದೆಯಪ್ಪ, ಲಕ್ಷ್ಮಿ ಪೂಜೆ ಮಾಡಬೇಕು ಅನ್ನೋ ಒಂದು ಶ್ರದ್ಧೆ ಬಂದುಬಿಡುತ್ತೆ ಬಹಳ ಬೇಗನೆ. ಅದರಿಂದ ನಿಮಗೆ ಸಮಾಧಾನವೂ ಉಂಟಾಗುತ್ತೆ. ಗುರು ಹಿರಿಯರ ಭೇಟಿಯಾಗುತ್ತೆ ಈ ದಿವಸ. ಉತ್ತಮರನ್ನು ಸಂಪರ್ಕ ಮಾಡ್ತಕ್ಕಂಥದ್ದು, ಯಾರನ್ನೂ ಮುತ್ತೈದೆಯರು ಕರೆದ್ನಪ್ಪ, ಅವರು ತುಂಬ ಮನಸ್ಸಿಗೆ ಹಿತ ಅನ್ನಿಸ್ತು, ಈ ರೀತಿಯಲ್ಲಿ ಎಷ್ಟೋ ಬಾರಿ ಹಾಗಾಗುತ್ತೆ. ಮನೆಗೆ ಬಂದಿರ್ತಾರೆ, ಯಾಕಾದರೂ ಇವ್ರನ್ನ ಅಕ್ಕಪಕ್ಕದಲ್ಲೇ ಇರ್ತಾರೆ, ಕರೆಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅಂಥದ್ದೊಂದು ಸಂದರ್ಭ ಬಂದುಬಿಡುತ್ತೆ. ಆ ದಿವಸ ಮಹಾಲಕ್ಷ್ಮಿ ಬಂದಂಗೆ ಅತ್ಯುತ್ಕೃಷ್ಟವಾದ ಮನಸ್ಸಿನವ್ರು ಬಂದ್ರಪ್ಪ, ಸಮಾಧಾನ ಆಯಿತು. ಆ ರೀತಿಯ ಒಂದು ಸಮಾಧಾನ ಇರ್ತದೆ ಈ ದಿವಸ. ಇನ್ನು ವೃತ್ತಿಗಳಲ್ಲೆಲ್ಲ ಅನುಕೂಲದ ವಾತಾವರಣ ಇದೆ. ಹಿರಿಯರಿಂದ ಸಹಕಾರ, ಒಂದು ಸಲಹೆ ಸಿಗ್ತಕ್ಕಂಥದ್ದು, ಈ ಥರದ ಒಂದು ಒಳ್ಳೆಯ ವಾತಾವರಣ ಕಾಣ್ತೀರ. ಇದು ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗಬಹುದು. ಎಲ್ಲರೂ ಹೊರಟಿದ್ರೆ, ಪೂಜೆ ಇದೆ, ಮತ್ತು ಹರಿಬಿರಿಯಲ್ಲಿ ಹೋಗಬೇಕು ಅಂತೇನೋ ಮತ್ತೊಂದು ಆಟೋ, ಮತ್ತೊಂದು ಈ ಥರ ಹತ್ತಿ ಹೋಗುವ ಸಂದರ್ಭದಲ್ಲಿ ವಿಘ್ನಗಳು, ತೊಡಕುಗಳು, ತೊಂದರೆಗಳು, ಪೂಜೆ ದಿವಸನೇ ಹೀಗಾಗಬೇಕಾ ಅಂತಕ್ಕಂಥ ಒಂದು ಸಂಕಟ ಇದೆಲ್ಲ ಇರೋ ಸಾಧ್ಯತೆ ಇದೆ. ಹುಷಾರು. ಇನ್ನು ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ನಿಮಗೆ ಬಂಧುಗಳ ಜೊತೆಗೆ ನೋಡಿ, ಪೂಜೆಗೋ ಮತ್ತೊಂದಕ್ಕೋ ಬಂದು ಸೇರಿರ್ತಾರೆ ಒಂದು ಕಡೆಗೆ, ಆದ್ದರಿಂದನೇ ಸ್ವಲ್ಪ ತೊಂದರೆ, ತಕರಾರು, ಇನ್ನೇನೋ ಗಲಾಟೆ, ಘರ್ಷಣೆ ಆಗ್ಬಿಡೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಪೂಜಾ ಸಂದರ್ಭದಲ್ಲಿ ಬೇರೆ ಎಲ್ಲವನ್ನು ಪಕ್ಕಕ್ಕಿಟ್ಟು ಪೂಜೆ ಮಾಡೋಣ. ನಮ್ಮ ಈ ದ್ವೇಷ, ಕಲಹ ಇದ್ದೇ ಇದೆ, ಅದು ಮುಗಿದೇ ಇರತಕ್ಕಂಥದ್ದು. ಅದನ್ನೆಲ್ಲ ಒಂದು ಗಂಟು ಕಟ್ಟಿ ಬಿಸಾಕಿ ಮನೆಯಿಂದ ಆಚೆಗೆ ಹಾಕಿ, ಅಲಕ್ಷ್ಮಿ ಅಂತ ವಸ್ತುತಃ ಅಲ್ಲಿದೆ, ಅಲಕ್ಷ್ಮಿಯ ಏನು
ಆ ಶ್ರೀ ಸೂಕ್ತದಲ್ಲೇ ಬರುತ್ತದೆ, ಆ ಲಕ್ಷ್ಮಿಯನ್ನು ನಿವಾರಣೆ ಮಾಡಿ ಶ್ರೇಷ್ಠ ಲಕ್ಷ್ಮಿ ನಮ್ಮ ಮನೆಗೆ ಬರಲಿ ಅಂತ. ಹೀಗಾಗಿ ಅಂಥದ್ದು ಆ ಕೊಳೆಯೆಲ್ಲ ಇದೆಯಲ್ಲ ಅದನ್ನೆಲ್ಲ ನಮ್ಮ ಪಕ್ಕಕ್ಕೆ ಇಟ್ಬಿಡಿ ಈ ದಿವಸ. ಬಂಧುಗಳ ಜೊತೆಗೆ ಅವ್ರು ಏನೇ ಆಗಿರಲಿ ಆ ಕ್ಷಣಕ್ಕೆ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಬಂದಿದ್ದಾರೆ ಅಂತ ಪ್ರಾರ್ಥನೆ, ಅವರಿಗೆ ಒಂದು ಸತ್ಕಾರ ಮಾಡ್ತಕ್ಕಂಥದ್ದು, ಅವ್ರ ಜೊತೆಗೂಡಿ ಪೂಜೆ ಇದೆಲ್ಲ ಬೇಕಾಗುತ್ತೆ. ಅಂಥದ್ದೊಂದು ಕಿರಿಕಿರಿ ಉಂಟಾಗುತ್ತೆ. ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನೇ ಮಾಡಿ ಅನುಕೂಲ ಆಗುತ್ತೆ. ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮಗೆ ಚಂದ್ರ ಅಷ್ಟಮದಲ್ಲಿದ್ದಾನೆ. ಈ ದಿವಸ ಸ್ವಲ್ಪ ನಷ್ಟ, ಕಷ್ಟ, ವ್ಯಥೆ, ಹಬ್ಬದ ದಿವಸ ಯಾಕಪ್ಪ ಈ ಕಣ್ಣೀರು ಹಾಕೋ ಪರಿಸ್ಥಿತಿ ಬಂತು ಅಂತ ಅನಿಸ್ಬಿಡುತ್ತೆ. ಆ ರೀತಿಯ ಒಂದು ಸಂಕಟದ ವಾತಾವರಣ ಇರುತ್ತೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ, ಆಕೆಯನ್ನು ಶೋಕ ಕೊಡುವವಳೆ ಶೋಕ ಅಳಿಸುವವಳು ಅವಳೇ ಆಗಿದ್ದಾಳೆ. ಹೀಗಾಗಿ ಸಾಮಾನ್ಯ ಯಾರು ಲಕ್ಷ್ಮೀ ಪೂಜೆ ಮಾಡ್ತಾರೋ ಅವ್ರಿಗೆ ಸಂಕಟ ಬಂದು ಒದಗಲ್ಲ. ಲಕ್ಷ್ಮೀ ಸಂಪತ್ತು ಅಂದರೆ ಅದು ಮನಸ್ಸಿನ ನೆಮ್ಮದಿಯ ಸಂಪತ್ತು, ಅರಿವಿನ ಸಂಪತ್ತು, ನಾನು ಆಗಲೇ ಹೇಳಿದೆ. ಹೀಗಾಗಿ ಅಂಥದ್ದೊಂದು ಧೈರ್ಯವನ್ನು ತಂದುಕೊಡ್ತಾಳಾಕೆ, ಸಂಶಯ ಇಲ್ಲ. ವೃತ್ತಿಯಲ್ಲೆಲ್ಲ ಅನುಕೂಲದ ವಾತಾವರಣ ಇದೆ. ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದರೆ ಪೂಜೆ ಮಾಡಿಕೊಂಡು ಹೋಗಬೇಕು ಅನ್ನೋರಿಗೆ ಸ್ವಲ್ಪ ಮಟ್ಟಿಗೆ ತ್ರಾಸಾಗುತ್ತೆ. ಅದು ಚೆನ್ನಾಗಿದೆ. ವೃತ್ತಿ ಸ್ಥಳದಲ್ಲಿ ಅನುಕೂಲದ ವಾತಾವರಣ ಇದೆ. ಈ ದಿವಸ ಕುಟುಂಬದ ವಾತಾವರಣ ಕೂಡ ತುಂಬ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಪೆಟ್ಟಾಗೋ ಸಾಧ್ಯತೆ ಇದೆ, ಸ್ವಲ್ಪ ಭಯದ ವಾತಾವರಣವೂ ಇದೆ. ಹೀಗಾಗಿ ಇದರ ನಿವಾರಣೆಗೆ ಲಕ್ಷ್ಮೀ ಪ್ರಾರ್ಥನೆ, ಶಿವನ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ನೋಡಿ, ನಿಮಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಒಂದು ಸಾಮರಸ್ಯ. ಈ ದಿವಸ ಪೂಜೆ ಇದೆ ಅಂದರೆ ಗಂಡ ಹೆಂಡತಿ ಇಬ್ಬರು ಆಯಿತು ನಾನು ಕೆಲಸಕ್ಕೆ ಅರ್ಧ ದಿನ ರಜಾ ಹಾಕ್ಬಿಡ್ತೀನಿ ಅಂತ ಈ ಥರದ ಒಂದು ಬಾಂಧವ್ಯ ಏರ್ಪಾಡಾಗುತ್ತೆ, ಅನ್ಯೋನ್ಯ ಬಾಂಧವ್ಯ ಉಂಟಾಗುತ್ತೆ. ಮತ್ತು ಈ ದಿವಸ ವ್ಯಾಪಾರಿಗಳಿಗೆ, ಹಣ್ಣು ಹೂವಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಾಲು, ಡೈರಿ ಪ್ರಾಡಕ್ಟು ಆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ. ಕುಟುಂಬದಲ್ಲಿ ನೋಡಿ, ಮನೆಯಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏನೋ ಘರ್ಷಣೆ ತಗಾದೆ ಬಂದುಬಿಡುತ್ತೆ ಈ ದಿವಸ. ಮಹಾಲಕ್ಷ್ಮಿ ಪೂಜೆ ದಿವಸ ಹಣಕ್ಕಾಗಿ ನಾವು ಜಗಳ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ, ಎಚ್ಚರಿಕೆ ಇರಲಿ ಆ ಮಟ್ಟಿಗೆ. ವಿದ್ಯಾರ್ಥಿಗಳಿಗೆ ಈ ದಿವಸ ಸ್ವಲ್ಪ ತೊಂದರೆ ತೊಡಕು ಇದೆ. ಶಾಲೆಗೆ ಹೋಗಬೇಕು, ಮನೇಲಿ ಪೂಜೆ ಬಿಡ್ತಾ ಇಲ್ಲ, ಈ ಥರದ್ದು ಏನೋ ಒಂದು ಅಂತೂ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಇಬ್ಬಂದಿಯ ವಾತಾವರಣ ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ, ಆಗಲೇ ಹೇಳಿದ ಹಾಗೆ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಸರಸ್ವತಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಪ್ರಾರ್ಥನೆ ಎರಡನ್ನೂ ಸ್ಮರಣೆ ಮಾಡಿಕೊಂಡ್ರೂ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಈ ದಿವಸ ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿದೆ. ವಿಶೇಷವಾದ ಲಾಭ ಗಳಿಕೆಗೆ ಅವಕಾಶ ಇದೆ. ಕಲಾವಿದರಿಗೆ, ಸಂಗೀತಜ್ಞರಿಗೆ ತುಂಬ ಚೆನ್ನಾಗಿದೆ. ನೋಡಿ, ಈ ದಿವಸ ಯಾವುದೋ ಒಂದು ಸಣ್ಣ ಮಟ್ಟಕ್ಕೋ ದೊಡ್ಡ ಮಟ್ಟಕ್ಕೋ ಆದರೆ ಮನಸ್ಸಿಗೆ ಒಂದು ಸಮಾಧಾನ ಕೊಡುತ್ತೆ. ಒಂದು ಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ಮನೆಗೋ ಮತ್ತೊಂದೋ ಇನ್ನೆಲ್ಲಿಗೋ ಹೋಗಿ ಲಕ್ಷ್ಮಿಗೆ ಒಂದು ಗಾಯನ ಸೇವೆ ಮಾಡಿದ್ರು ಆ ಒಂದು ಸಮಾಧಾನ ಯಾವ ಪ್ರಶಸ್ತಿ ಕೊಟ್ಟರೆ ಬರುತ್ತೆ. ಲಕ್ಷ್ಮಿ ಒಂದು ಹೇಳ್ತಕ್ಕಂಥ ಹಾಡು, ಆ ರೀತಿಯ ಒಂದು ಮನಸ್ಸಿಗೆ ಒಂದು ಸಮಾಧಾನದ ಒಂದು ಫಲ ನಿಮಗೆ ಖಂಡಿತ ಇದೆ ಈ ದಿವಸ. ಇನ್ನು ಈ ದಿವಸ ಸ್ವಲ್ಪ ಸ್ತ್ರೀಯರಿಗೆ ಸಾಲ ಬಾಧೆ ಸೂಚಿಸ್ತಾ ಇದೆ. ಸಾಲ ಮಾಡಿ ಆದರೂ ವ್ರತ ಮಾಡುವಂತ ಏನೂ ಹೇಳಿಲ್ಲ. ಹೀಗಾಗಿ ಇದ್ದಿದ್ದರಲ್ಲಿ ಆಚರಣೆ ಮಾಡಬೇಕೇ ವಿನಃ ಇನ್ನೇನೋ ಒಂದು ಸಂಕಟಕ್ಕೊಳಗಾಗಬೇಡಿ. ಇನ್ಯಾರಿಗೂ ಶ್ಯೂರಿಟಿ ಮತ್ತೊಂದು ಇವುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಸಾಮಾನ್ಯವಾಗಿ ದಿವಸ ದುಡ್ಡು ಕೊಡೋದು, ತಗೊಳ್ಳೋದು, ಕ್ರಯ ವಿಕ್ರಯ ಈ ಥರದ್ದೇನು ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಲಕ್ಷ್ಮಿ ಎಲ್ಲರ ಮನೆಯಲ್ಲೂ ನೆಲೆಸಬೇಕು ಅಂತ. ವಸ್ತುತಃ ಆಕೆ ಚಂಚಲೆ, ಯಾರ ಮನೆಯಲ್ಲೂ ಇರಲ್ಲ ಅಂತ ನಿಜವಾಗಿಯೂ ಅಲ್ಲ. ಆಕೆ ಎಲ್ಲಕ್ಕೆ ಚಂಚಲೆಯೇ ಆಗಿರಬೇಕಾಗುತ್ತೆ. ಎಲ್ಲರ ಮನೆಯಲ್ಲೂ ಆಕೆ ಇಲ್ಲದೇ ಇದ್ದರೆ ಈರ್ಷ್ಯ, ಕೋಪ, ದ್ವೇಷಗಳೆಲ್ಲ ಕೋಲಾಹಲ ಆಗಿಬಿಡುತ್ತೆ. ಸಮಾಜ ತುಂಬ ಅವ್ಯವಸ್ಥೆ ಆಗಿಬಿಡುತ್ತೆ. ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಇರಬೇಕು ತಕ್ಕ ಮಟ್ಟಿಗೆ. ಹೀಗಾಗಿ ಹುಷಾರು. ಶ್ಯೂರಿಟಿ ಹಾಕುವಾಗ ಮತ್ತೊಂದು ಈ ವಿಚಾರಗಳದ್ದು ಹುಷಾರಾಗಿರಿ. ಈ ದಿವಸ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಡಕು ಕಾಣ್ತಾ ಇದೆ. ಹೀಗಾಗಿ ಹುಷಾರು. ಈ ದಿವಸ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಕಾರ್ಯಸಿದ್ಧಿ ಆಗುತ್ತೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಯಾವುದೋ ಒಂದು ಕ್ಷೇತ್ರದಲ್ಲಿ ಗಾಯನವೋ, ಸಾಹಿತ್ಯ ಈ ಥರದ್ದು ಒಂದು ಮನಸ್ಸಿಗೆ ಹಿತವಾಗುವ ವಾತಾವರಣ ಖಂಡಿತ ಇದೆ. ಬುದ್ಧಿ ಚುರುಕಾಗಿರ್ತದೆ ಈ ದಿವಸ. ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಹೆಣ್ಣುಮಕ್ಕಳಿಗೆ ನೋಡಿ, ಕಲೆ ಒಂದು ಅಲಂಕಾರ ಮಾಡೋದ್ರಲ್ಲೇ ಸೈ ಅನ್ನಿಸ್ಕೊಳ್ಳೋದು. 4 ಜನ ಬಂದವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ಜನ ರಂಗೋಲಿ ಹಾಕಿ, ಈ ಥರದ್ದೊಂದು ಭಾವನೆ, ಆ ಒಂದು ಪ್ರಶಂಸೆ ನಿಮಗೆ ಬಂದುಬಿಡುತ್ತೆ ಈ ದಿವಸ. ಅಷ್ಟು ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಖರ್ಚು ಜಾಸ್ತಿ, ಕಾಲಿಗೆ ಪೆಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಿಧಾನಕ್ಕೆ ಓಡಾಡಿ. ಪ್ರಾರ್ಥನೆಗೆ ದಿವಸ ನೀವು ಕೂಡ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಬುದ್ಧಿಬಲ ಚುರುಕಾಗಿರ್ತದೆ. ಬಂಧುಗಳ ಜೊತೆಗೆ ಒಂದು ಆತ್ಮೀಯ ಒಡನಾಟ ಇದೆ. ಸ್ನೇಹಿತರ ಜೊತೆಗೆ ಉತ್ತಮವಾದ ಒಡನಾಟ ಸೂಚಿಸ್ತಾ ಇದೆ. ಪ್ರಯಾಣದಲ್ಲೂ ಸೌಖ್ಯಕರವಾದ ವಾತಾವರಣ ಇದೆ. ಈ ದಿವಸ ನಿಜವಾಗ್ಲೂ ಒಂದು ಪೂಜೆ ಒಂದು ಸಮಾಧಾನ ಕೊಡ್ತಪ್ಪ, ಎಲ್ಲೋ ಹೋಗಿದ್ದ ಕಡೆಗೂ ಸಮಾಧಾನ ಇದೆಯಪ್ಪ, ಆ ರೀತಿಯಲ್ಲಿ ಒಂದು ಸಂತೃಪ್ತಿಯ ಭಾವನೆ ಇದೆ ಈ ದಿವಸ. ಇಷ್ಟ ದೇವತಾರಾಧನೆ, ಮಹಾಲಕ್ಷ್ಮಿ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ.
ನಿಮಗೆ ನಿಮ್ಮ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಮನೆಗೆ ಸೇವಕರು, ಸಹಾಯಕರು ಇಂಥವರಿಂದ ಹೆಚ್ಚಿನ ಸಹಕಾರ. ಏನೋ ಅರ್ಜೆಂಟಾಗಿ ಒಂದು ತೆಂಗಿನಕಾಯಿ ಬೇಕೋ, ಮತ್ತೊಂದು ಪೂಜಾ ಸಾಮಗ್ರಿ ಏನೋ ಬಿಟ್ಟು ಹೋಗಿ ತರಬೇಕು ತಕ್ಷಣ, ಈ ಥರದ ವ್ಯವಸ್ಥೆಗೆ ಯಾರೋ ಒಬ್ಬರು ಸಹಾಯ ಸಿಗುತ್ತೆ, ಆ ಥರದ್ದು ಒಂದು ಅನುಕೂಲ ಇದೆ. ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ, ಜಯ, ಗೆಲುವು, ಸಮಾಧಾನ ಎಲ್ಲವೂ ಸಿಗುತ್ತೆ ಈ ದಿವಸ. ಕೆಲಸದಲ್ಲಿ ಸ್ವಲ್ಪ ತೊಡಕನ್ನು, ವಿಘ್ನಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ಕೆಲಸವೇ ಆಗಲಿಲ್ವಲ್ಲ ಅಂತ ಅನಿಸುತ್ತೆ, ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ಅನ್ಯೋನ್ಯತೆ, ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾದ ವ್ಯಾಪಾರ ಫಲ ಇದೆ ಈ ದಿವಸ. ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ಕುಟುಂಬದಲ್ಲಿಯೂ ಅಷ್ಟೇ ಸ್ತ್ರೀಯರಿಗೆ ಒಂದು ಸ್ಥಾನಮಾನ, ಮಾನ್ಯತೆ. ಪೂಜೆ ಚೆನ್ನಾಗಿ ಮಾಡಿದ್ಯಾ ಅಂತ ಯಾರಾದರೂ ಬೆನ್ನು ತಟ್ಟಿದ್ರೆ ಅದೇ ಒಂದು ಸಮಾಧಾನ. ಆ ರೀತಿಯ ಒಂದು ಅನುಕೂಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಸಂಗಾತಿಯ ಸಹಕಾರ, ಅನ್ಯೋನ್ಯತೆ, ಮನೆಯಲ್ಲಿ ಒಂದು ಹಿತವಾದ ವಾತಾವರಣ, ಸ್ನೇಹಿತರಿಂದ, ಬಂಧುಗಳಿಂದ ಸಹಕಾರ, ಒಂದು ರೀತಿಯ ಪ್ರಶಂಸೆಯ ದಿವಸ ಚೆನ್ನಾಗಿದೆ. ವಸ್ತು ನಷ್ಟತೆ ಇದೆ, ಹುಷಾರು. ಮನೆಗೆ ಬಂದ ಪೂಜೆಗೂ ಮತ್ತೊಂದು ಸಾಮಗ್ರಿಗಳು ಮತ್ತೊಂದು ಮಿಸ್ಪ್ಲೇಸ್ ಆಗಿಬಿಡೋ ಸಾಧ್ಯತೆ. ಎಲ್ಲಿ ಹೋಯ್ತಪ್ಪ, ಕಳ್ತನ ಆಗೋಯ್ತು, ಒಂದು ಗಾಬರಿ ಆಗಿಬಿಡುತ್ತೆ. ಹೀಗಾಗಿ ಲಕ್ಷ್ಮೀ ಪ್ರಾರ್ಥನೆಯ ಜೊತೆಗೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಸಂಗಾತಿಯ ಸಹಕಾರ, ಮನೆಗಳಲ್ಲಿ ಒಂದು ಹಿತವಾದ ವಾತಾವರಣ, ಅನ್ಯೋನ್ಯತೆ, ಮಕ್ಕಳಿಂದ ತುಂಬ ಸಹಾಯ. ಪೂಜೆಗೆ ಏನಾದ್ರು ಬೇಕು ಅಂತಂದರೆ ಮಕ್ಕಳು ಮನೆ ಬಿಟ್ಟು ಹೋಗೋದೇ ಇಲ್ಲ, ಈ ದಿವಸ ಇಲ್ಲ ಆಯಿತು ಸಹಾಯ ಮಾಡ್ತೀನಿ, ಈ ಥರದ ಒಂದು ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಸಂಗಾತಿಯಲ್ಲೇ ಸ್ವಲ್ಪ ಅಸಮಾಧಾನ, ಮನಸ್ಸಿಗೆ ಬೇಸರ ಉಂಟಾಗೋ ಸಾಧ್ಯತೆ, ಮಾಂದಿ ಬೇರೆ ಉದಿಯಾಗಿದೆಯಲ್ಲ, ಈ ಕಾರಣಕ್ಕಾಗಿ ಹುಷಾರು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ. ಕೆಲಸ ಕಾರ್ಯಗಳಲ್ಲಿ ಲಘು ಬಗೆಯಿಂದ ಕೆಲಸಗಳಾಗ್ತಕ್ಕಂಥದ್ದು, ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದು, ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿರ್ತದೆ. ಸ್ನೇಹಿತರು, ಬಂಧುಗಳ ಒಡನಾಟ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಪೂಜೆ ಮನೆಯಲ್ಲಿ ಯಾರಾದರೂ ಸೇರಿದ್ರೆ ಅದೇ ಒಂದು ವಾತಾವರಣ ಅಲಂಕಾರಯುತವಾಗಿರ್ತದೆ, ಮನಸ್ಸಿಗೂ ಅಲಂಕಾರವಾಗಿಬಿಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲೂ ಅನ್ಯೋನ್ಯ ಭಾವನೆ ಇರ್ತದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಶಾಂತಾಯೈ ನಮಃ, ಇದು ಮಹಾಲಕ್ಷ್ಮಿಯ ಒಂದು ಮಂತ್ರ. ಇದನ್ನು ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಹಾಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.